ಅನುಕೂಲಕ್ಕಿದ್ರೆ ಕರೆಕ್ಟ್, ಇಲ್ಲ ಅಂದ್ರೆ ಬಿಜೆಪಿ. ಎನಿವೇ ಕಮಿಂಗ್ ಬ್ಯಾಕ್ ಟು ದ ಕ್ವೆಶ್ಚನ್, ರಜಾಕ್ ಅವರೇ, ದಾವಣಗೆರೆ ಬೈ ಎಲೆಕ್ಷನ್ ಆದ್ಮೇಲೆ ಜಮೀರ್ ಅವರಿಗೆ ಸ್ಥಾನಮಾನ ಅನ್ನೋದು ಇಲ್ಲವೇ ಇಲ್ವಂತೆ ಕಾಂಗ್ರೆಸ್ ಪಕ್ಷದಲ್ಲಿ. ಹೀಗಾಗೇನೆ ಅಸಮಾಧಾನಗೊಂಡಿರುವ ಜಮೀರ್ ಅವರು ಕೋಪ ತೋರಿಸ್ಬೇಕಲ್ಲ, ಅಸಮಾಧಾನ ತೋರಿಸ್ಬೇಕಲ್ಲ. ಪಾಪ ಎಲ್ಲಿ ತೋರಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ, ರಾಂಗ್ ವೇ ಅಲ್ಲಿ, ರಾಂಗ್ ಕಾರ್ನರ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಉದ್ದೇಶ ಏನೋ ಇತ್ತು, ಬಟ್ ಅದು ಬೂಮರಾಂಗ್ ಆಗಿ ಅವ್ರಿಗೇನೆ ಉಲ್ಟಾ ಹೊಡಿತಿದೆ ಅನ್ನೋ ವಿಶ್ಲೇಷಣೆ ಸಾಮಾಜಿಕ ಜಾಲತಾಣದಲ್ಲಿ. ಮೊದಲನೇದಾಗಿ ಅದೇನು ವಿಜಯನಗರಕ್ಕೆ ಹೋಗಿ ಉಸ್ತುವಾರಿ ಸಚಿವನಾಗಿ ಅಲ್ಲಿ ಧ್ವಜಾರೋಹಣ ಮಾಡಿದ್ರೇನೆ ದೇಶಭಕ್ತಿ ಅನ್ನೋದು ಇಲ್ವೇ ಇಲ್ಲ. ಆಸ್ ಅ ಸಚಿವರು, ಚಾಮರಾಜಪೇಟೆ ಶಾಸಕರು, ಕೇಳಿಸ್ಕೊಳ್ಳೋಣ ಅಣ್ಣ, ದಯವಿಟ್ಟು ಕೇಳಿಸ್ಕೊಳ್ಳೋಣ ಅಣ್ಣ, ಅವರು ಅಣ್ಣ ಒಂದ್ ನಿಮಿಷ ದಯವಿಟ್ಟು ವಿಜಯನಗರಕ್ಕೆ ಉಸ್ತುವಾರಿ ಅವರ ಕರ್ತವ್ಯ. 3 ವರ್ಷ ನಿಭಾಯಿಸಿದ್ದಾರೆ. ಇವ್ರ ಹತ್ರ ಬೈಟ್ ಇರುತ್ತೆ ಅಂತ ಹೇಳಿದ್ದು, ಅದನ್ನ ಬಿಟ್ಟು ವಿಜಯನಗರಕ್ಕೆ ಹೋಗಿ ಧ್ವಜಾರೋಹಣ ಮಾಡಿ ನೆಕ್ಸ್ಟ್ ಡೇ ಅಲ್ಲಿ ಕಾಫಿ ತಿಂದು ಕುಡಿದು ಬಂದು ಪತ್ರಿಕೆಗಳ ಮುಂದೆ ಬೋಗಳಿದಿದ್ದಾರೆ. ಈಗ ನಾನು ಮಾತಾಡ್ತೀನಿ ರಜಾಕ್ ಭಾಯ್, ನಾನು ಈಗ ಮಾತಾಡ್ತೀನಿ. ಯಾವ ಬಿಜೆಪಿ, ಯಾವ ಜೆಡಿಎಸ್, ಯಾವ ಕಾಂಗ್ರೆಸ್ ಅಲ್ಲ. ಯಾವತ್ತು ಕೊಟ್ಟಿರೋ ಅವಕಾಶ ನಮ್ ರಜಾಕ್ ಭಾಯ್ಗೆ ಬೆಳಗಾವಿಗೆ ಹೋಗಿ ಯಾರೋ ಕಾಂಗ್ರೆಸ್ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟೆ. ಇರ್ಬೋದು, ಅಭಿಮಾನಿ ಇರ್ಬೋದು. ಅಶ್ವಿನ್ ಅವರೇ ಮಾಡಿರೋದು ತಪ್ಪು. ಕಳೆದ 3 ವರ್ಷಗಳಿಂದ ಉಸ್ತುವಾರಿ ಸಚಿವನಾಗಿ ಅವರು ಗಾರ್ಡ್ ಅನ್ನ ರಿಸೀವ್ ಮಾಡಿ ಸಲ್ಯೂಟ್ ಮಾಡಿ ಪರೇಡ್ ಅಲ್ಲಿ ದಯವಿಟ್ಟು 11ನೇ ಆಗಸ್ಟ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಒಂದು ತರಹದ ರಾಜೀನಾಮೆ ಪತ್ರ ಅಂತ ಹೇಳ್ಬೋದು. ಇದಕ್ಕೆ ಏನು ಅಂತ ಹೇಳಿದ್ರೆ ನನಗೆ 11th ಆಗಸ್ಟ್ ಮ್ಯಾಮ್, 13th ಆಗಸ್ಟ್ 2 ದಿನ ಇದೆ ಇವಾಗ ನಿಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ. ದಯವಿಟ್ಟು ಬೇರೆಯವ್ರು ಯಾರಿಗಾದ್ರೂ ಆ ಜಿಮ್ಮೆದಾರಿ ಇದನ್ನ ನೀವು ಕೊಡಿ, ನನಗೆ ಇದರಿಂದ ತೆಗೀರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿರೋದು. ಇದಕ್ಕೂ ಈ ಧ್ವಜಾರೋಹಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಅಲ್ಲಿ ಬರ್ದಿರೋದೇನು, ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ನಾನು ಉಸ್ತುವಾರಿ ಸಚಿವ ಬೇಡ ಅಂದ್ಮೇಲೆ ಅದನ್ನು ನಾನು ಯಾಕೆ ತಗೊಳ್ಳಿ?